ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರುಚಿ ಅಭಿನವ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಸಾಗರ್. ಇವತ್ತು ನಾವು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೈಸೂರಲ್ಲಿರುವಂತಹ ಪ್ರಸಿದ್ಧಿ ಹೊಂದಿರುವಂತಹ ಕೇಟ್ರಿಂಗಲ್ಲಿ ಅವರು ಮಾಡುವಂತಹ ವಿಶೇಷವಾದ ಅಡುಗೆಗಳನ್ನ ನೇರವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಇವತ್ತು ನಾವು SNS ಕೇಟ್ರಿಂಗ್ ಬಂದಿದ್ವಿ. ಬನ್ನಿ ಇವಾಗ ಹೋಗೋಣ. SNS ಕೇಟ್ರಿಂಗ್ ಎಲ್ಲಿ ಬರುತ್ತೆ ಅಂದರೆ ಊಟಿ ರಸ್ತೆ, ಗುಂಡೂರಾವ್ ನಗರ, ಮೈಸೂರು. ಅಲ್ಲಿ ತೋರಿಸ್ಬಿಡಿ. ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಸರ್ ನಮಸ್ತೆ. ನಮಸ್ತೆ. ಆರಾಮ? ಹಾಂ, ಬನ್ನಿ. ಆರಾಮ. ಸರ್, ಇವತ್ತು ಯಾವ ರೆಸಿಪಿ ತೋರಿಸ್ಕೊಡ್ತೀರಾ? ಇದು ಸೀಮಕ್ಕಿ ಪಾಯಸ ಮಾಡಿ. ಸೀಮಕ್ಕಿ ಪಾಯಸ ತೋರಿಸ್ಕೊಡ್ತೀರಾ? ಮತ್ತು ವೆಜಿಟೇಬಲ್ ಪಲಾವ್. ಎರಡು ತೋರಿಸ್ಬೋದು. ಓಕೆ, ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡಿ ಸರ್. ಹೌದಾ? ಹಾಂ, ಲೈಲನ್ ಸೀಮೆ ಅಕ್ಕಿ ಇದು ಅರ್ಧ ಕೆಜಿ ಸೀಮೆ ಅಕ್ಕಿ ಹಾಕಿದ್ವಿ. ಇದನ್ನು ಬೇಯಿಸಿ ಬಸಿಬೇಕು. ಬೇಯಿಸಿ ಬಸಿದ ತಕ್ಷಣ ಹಾಲು ಹಾಕ್ತೀವಿ. ಹಾಲು ಹಾಕ್ಬಿಟ್ಟು ಬಾದಾಮ್ ಪೌಡ್ರು, ಏಲಕ್ಕಿ ಪುಡಿ ಮತ್ತು ನಂದಿನಿ ತುಪ್ಪ ಹಾಕ್ತೀವಿ. ವರಲಕ್ಷ್ಮಿ ಬ್ರ್ಯಾಂಡು ಲೈಲನ್ ಸೀಮೆ ಅಕ್ಕಿ ಇದು. ಇವತ್ತು ಇದರಲ್ಲಿ ಪಾಯಸ ಮಾಡ್ತಾ ಇರೋದು. ಅರ್ಧ ಕೆ ಜಿ ತೊಗೊಂಡಿದ್ದೀರಲ್ಲ? ಅರ್ಧ ಕೆ ಜಿ ತೊಗೊಂಡಿದ್ದಾರೆ. 50 ಜನಕ್ಕೆ ಅರ್ಧ ಕೆ ಜಿ. ಹಾಂ, ಓಕೆ. ಇವಾಗ ಯಾವ ಹಂತದಲ್ಲಿದೆ ಸರ್ ಇದು? ಈಗ ಒಂದು ಕಾಲು ಭಾಗ ಹಂತದಲ್ಲಿದೆ, ಬೇಯ್ತಾ ಇದೆ. ಬಸ್ತು ಸಿನ ಬಿಸಿ. ಬೇಯಿಸ್ಕೊಂಡಾದ್ಮೇಲಿಂದ ಈ ಥರ ಬಸ್ಕೊಳ್ಬೇಕು. ಫುಲ್ಲು ಬಸ್ತು ಗಂಜಿ ಎಲ್ಲ ಹೋದ್ಮೇಲೆ ಹಾಲು ಹಾಕ್ತೀವಿ. ನಡುಗಿಸ್ತೀನಿ ಸರ್. ಎಷ್ಟು ಲೀಟ್ರ್ ಹಾಲು ಹಾಕ್ಬೇಕಾಗಿತ್ತು? 1 ಲೀಟ್ರ್. 1 ಲೀಟ್ರ್ ಹಾಲು ಹಾಕಬೇಕು. ಸರ್, ಇವಾಗ ಇದಕ್ಕೆ ನಂದಿನಿ ಹಾಲಲ್ಲಿ ಯಾವ್ದು ಹಾಕ್ಬೇಕು ಇವಾಗ? ಸ್ಪೆಷಲ್ ಫ್ಯಾಮಿಲಿ ಪ್ಯಾಕ್. ಫ್ಯಾಮಿಲಿ ಪ್ಯಾಕ್ ಹಾಕ್ಬೇಕಾ? ಹಾಂ, ಫ್ಯಾಮಿಲಿ ಪ್ಯಾಕ್ ಹಾಕಿದ್ರೆ ಒದಗುತ್ತೆ. ಅದು ಒದಗುತ್ತೆ. ಹಾಂ, ಜಾಸ್ತಿ ಗಟ್ಟಿ ಇರುತ್ತಲ್ಲ. ಹಾಂ, ಥಿಕ್ನೆಸ್ ಇರೋದ್ರಿಂದ ಒದಗುತ್ತೆ. ಓಕೆ. ಈ ನಂತರ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಹಾಂ, ಸರ್, ನಿಮ್ಮ ಕೇಟ್ರಿಂಗ್ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ 15 ವರ್ಷದಿಂದ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. ಚೆನ್ನಾಗಿದೆ ಟೇಸ್ಟು ಅಂತೆಲ್ಲ ಆರ್ಡರ್ ಬರ್ತಾರೆ. ಸರ್, ನಿಮ್ಮದು ಲೊಕೇಶನ್ ಎಲ್ಲಿ ಬರುತ್ತೆ? ಇಲ್ಲೇ ಊಟಿ ರೋಡ್, ಗುಂಡೂರಾವ್ ನಗರ, ಗಣಪತಿ ಆಶ್ರಮ ಇದೆಯಲ್ಲ. ಹಾಂ, ನಂಜನಗೂಡು ಮೇನ್ ರೋಡು, ಅದೇ 6th ಕ್ರಾಸ್. ಹಾಂ. ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ವಿ. ಗೋಡಂಬಿ, ದ್ರಾಕ್ಷಿ, ಕಟಿಂಗ್ ಪಿಸ್ತಾ ಬಾದಾಮ್. ಸರ್, ಇವಾಗ ಆರ್ಡ್ರು ಫಂಕ್ಷನ್ಗಾ? ಹಾಂ, ಫಂಕ್ಷನ್ ಒಂದು. ಇವಾಗ ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್ ಇದು ಪಾಯಸ? ಇದು 50 ಜನಕ್ಕೆ ಸರ್. 50 ಜನಕ್ಕೆ. ಹಾಂ. ಇದು ನೋಡಿ, ಈ ರೀತಿ ದ್ರಾಕ್ಷಿ ಹಳ್ಳದ ಮೇಲೆ ಆಗಿದೆ ಅಂತ ಅರ್ಥ. ಇದಕ್ಕೆ ಇವಾಗ ಸಕ್ಕರೆ ಆ್ಯಡ್ ಮಾಡಬೇಕು. ಸಕ್ಕರೆ ಏನು ಪ್ರಮಾಣದಲ್ಲಿ ಹಾಕಬೇಕು? ಸಕ್ಕರೆ ಒಂದು ಅರ್ಧ ಕೆ ಜಿ ಅಷ್ಟು ಹಾಕಿದ್ರೆ ಸಾಕು. ಅರ್ಧ ಕೆ ಜಿ ಕೈ ಎಳತೆಲ್ಲ ಹಾಕ್ಬೋದು. ಹಾಂ, ಇವೆರಡು ಸೇಮ್ ಪ್ರಪೋರ್ಷನ್ ಇರಬೇಕಾ? ಹೌದು.
ಇದಕ್ಕೆ ಮತ್ತೆ ಏಲಕ್ಕಿ ಪುಡಿ ಹಾಕ್ತೀವಿ. ಏಲಕ್ಕಿ ಪುಡಿ ಹಾಕ್ಸಿ ಸಾಕು. ಬಾದಾಮ್ ಪೌಡ್ರ್ ಹಾಕಿ ಇದಕ್ಕೊಂದು 150 ಗ್ರಾಮ್ ಅಷ್ಟು ಬಾದಾಮ್ ಪೌಡ್ರ್ ಹಾಕ್ತೀವಿ. ಹಾಂ, ಬಾದಾಮ್ ಪೌಡ್ರು. ಅದಾದಮೇಲಿಂದ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಅದೇ ನಾವು ಕಲರ್ ಏನು ಬಳಸಲ್ಲ ನೋಡಿ. ಹಾಂ, ಬಾದಾಮ್ ಪೌಡ್ರ್ ಹಾಕಿದ್ವಲ್ಲ ಅದೇ ಕಲರ್ ಬರುತ್ತೆ. ಹಾಂ, ಅದಾದಮೇಲೆ ಫೈನಲಲ್ಲಿ ಕಟಿಂಗ್ ಪಿಸ್ತಾ ಬಾದಾಮ್ ಹಾಕ್ತೀವಿ. ಪಿಸ್ತಾ ಬಾದಾಮಿ ಎಲ್ಲ ನೀಟಾಗಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದಾರೆ. ಇದು ಫೈನಲ್ ಎಲ್ಲ ಆಯ್ತು ಇವಾಗ ನೋಡಿ. ಓಕೆ, ಇಷ್ಟೇ ಫೈನಲ್ ರೆಡಿ. ತುಂಬ ಕ್ವಿಕ್ಕಾಗಿ ಆಗ್ಬಿಡುತ್ತಲ್ಲ ಸರ್ ಪಾಯಸ. ಹೌದು, ಬೇಯಿಸಿ ರೆಡಿ ಮಾಡಿ 2 ನಿಮಿಷ ಆದರೆ ಸಾಕು. ಸರ್, ಇವಾಗ ಮನೇಲಿ ಅಳತೆಗೆ ಮಾಡ್ತಾರೆ ಅಂದರೆ ಎಷ್ಟು ಪ್ರಪೋರ್ಷನಲ್ ಮಾಡ್ಕೋಬೇಕು? ಅದೇ 100 ನೀವು ಅರ್ಧ ಕೆಜಿಗೆ ಯಾವ ಥರ ಮಾಡೋದಂತ ತೋರಿಸ್ಕೊಟ್ರಿ. ಹೌದು, ಇವಾಗ ಮನೇಲಿ ಮಾಡೋದಾದ್ರೆ ಎಷ್ಟು ಪ್ರಪೋರ್ಷನಲ್ ಮಾಡ್ಬೋದು? ಒಂದು 4 ಜನಕ್ಕೆ ಮಾಡ್ತೀವಿ. 4 ಜನಕ್ಕೆ ಅಂದರೆ ಒಂದು 25 ಗ್ರಾಮ್ ತಗೊಂಡ್ರೆ 25 ಗ್ರಾಮ್ ಆದರೆ ಸಾಕು. 25 ಗ್ರಾಮ್ ತಗೊಂಡ್ರೆ ಸಾಕು. ಹಾಂ, 100 ಗ್ರಾಮ್ ಹಾಲು, ಒಂದು 50 ಗ್ರಾಮ್ ಸಕ್ಕರೆ, ಹಾಂ, ಅಳತೆಗೆ ತಕ್ಕಷ್ಟು ದ್ರಾಕ್ಷಿ ಗೋಡಂಬಿ ತುಪ್ಪ. ಹಾಂ. ಇವಾಗ ಪಾಯಸ ರೆಡಿ ಆಗಿದೆ.